ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ. ಹಾಯ್ ಫ್ರೆಂಡ್ಸ್, ಹ್ಯಾಪಿ ವೀಕೆಂಡ್. ಈ ವೀಕೆಂಡ್ಗೆ ಎಲ್ಲ ಊರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಒಂದು ಫಂಕ್ಷನ್ ಇದೆ, ಫಂಕ್ಷನ್ ಅಟೆಂಡ್ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಹಾಯ್ ಫ್ರೆಂಡ್ಸ್, ನಾವು ಮಧ್ಯಾಹ್ನ ಆಯಿತು ಒಳ್ಳಕ್ಕೆ ಮನೆಯಿಂದ. ಅಲ್ಲಿಂದ ಹೋದ್ಮೇಲೆ ಫುಲ್ಲು ಟ್ರಾಫಿಕ್, ತುಂಬ ಹೆವಿ ಟ್ರಾಫಿಕ್ ಇತ್ತು. ಹಾಗೆಲ್ಲ ಫೋನಲ್ಲೆಲ್ಲ ಮಾತಾಡಿಕೊಂಡು ನೋಡಿ ಹಾಯ್ ಮಾಡ್ತಾಯಿದ್ದಾರೆ ನಮ್ಮ ತಾಯಿ. ಹಾಗೆ ನಮ್ಮ ಮಿಸ್ಸಸ್ ಅವರು ಹಿಂದೆಗಡೆ ಕೂತಿದ್ದಾರೆ. ಶಿ ವಾಸ್ ಸ್ಮೈಲಿಂಗ್. ನನ್ನ ಮಗಳು ತುಂಬ ಲಾಸ್ಟಲ್ಲಿ ಕೂತಿದ್ದಾಳೆ. ಅಲ್ಲಿಂದ ಆಂಜನೇಯ ಒಂದು ನಮಸ್ಕಾರ ಮಾಡಿಕೊಂಡು, ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ, ಒಪ್ಕೊಂಡಿಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಂತೀನಿ ಅಂತ ಎದುರಿಸ್ತಾರೆ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಈ ಥರ ಎಲ್ಲ ಹಿಂಸೆ ಕೊಟ್ಕೊಂಡು ಪಾಪುಗೆ ಇವರಿಬ್ಬರು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ರು. ಅಲ್ಲಿಂದ ನೋಡಿ ಮಗು ಚೆನ್ನಾಗಿ ಆಟ ಆಡಿಕೊಂಡು ನಾವೆಲ್ಲ ಮಾತಾಡಿಕೊಂಡು ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಮುಂದೆ ತಿರ್ಗಾ ಟ್ರಾಫಿಕ್ ಜಾಮು. ನಮ್ಮ ಬೆಂಗಳೂರು ತುಮಕೂರು ರೋಡು ತುಂಬ ಟ್ರಾಫಿಕ್ ಇದೆ ಗಾಯ್ಸ್, ಏನು ಮಾಡೋಕ್ಕಾಗಲ್ಲ. ಅದು ಸಾಟರ್ಡೆ ವೀಕೆಂಡ್ ಅಂತ ಬಂದಾಗ ತುಂಬ ಟ್ರಾಫಿಕ್ ಇರುತ್ತೆ. ಅಂಥದ್ರೂ ನಾವು ಸಾಂಗ್ಗಳು ಹಾಕ್ಕೊಂಡು ನನ್ನ ಫ್ರೆಂಡ್ ಜೊತೆ ಕಾಲಲ್ಲಿ ಮಾತಾಡಿಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಹೊರಟು. ಇವಳಿದ್ದಲ್ಲೆಲ್ಲ ನಾ ಮರೆಯಬೇಕು ನೀದಿರೇ, ಅರೆರೆ ಮರೆತು ಮರೆತು ಎಲ್ಲ ಮರೆತು ಹಾಯಾಗಿರುವೆ ಮೂರು ಹೊತ್ತು, ನಿನ್ನ ಹೊರತು ಬೇರೆ ಏನು ನನ್ ಪ್ರೀತಿ ಗೊತ್ತೇ. ಈ ಥರ ವ್ಯೂವ್ನೆಲ್ಲ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ನನ್ನ ಮಗಳದ್ದು ಕಾಟ ನೋಡೋಕ್ಕಾಗಲ್ಲ. ದಿನ ಮಲ್ಗೊಂದು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ ಈ ಥರ ಕಿತಾಪತಿ ಮಾಡಿಕೊಂಡು ಇವರಿಬ್ಬರು ಎಂಜಾಯ್ ಮಾಡ್ಕೊಂಡು ಆಟ ಆಡ್ಕೊತ ಇಬ್ಬರು ಕಾರಲ್ಲಿ ನೋಡಿ ಇವಳ ಮುಖ ಅವಳು ಕೇಳೋದು, ಅವಳ ಮುಖ ಇವಳು ಕೇಳೋದು ಮಾಡಿಕೊಂಡು ಬರ್ತಾಯಿದ್ರು. ನನ್ನ 2 ಹೆಣ್ಮಕ್ಳು ನನ್ನ ಪಾಲಿನ ದೇವ್ರಿದ್ದಂಗೆ ಎಷ್ಟು ಎಂಜಾಯ್ ಮಾಡ್ತಾ ಬರ್ತಾಯಿದ್ದಾರೆ. ಅದನ್ನೆಲ್ಲ ತೋರಿಸ್ಕೊಂಡು ನಾವೆಲ್ಲ ನೋಡ್ಕೊಂಡು ಖುಷಿ ಪಡ್ತಾ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಹಾಗೆ ದಾರಿ ಸಾಕ್ತಾನೇ ಇರಲಿಲ್ಲ ಫ್ರೆಂಡ್ಸ್. ಬಿಟ್ಟಿತ್ತು ಸಾಯಂಕಾಲ ಮಧ್ಯಾಹ್ನ ಆದ್ರೂ, ಮಧ್ಯಾಹ್ನ ಸಂಜೆ ಆಯಿತು. ಹೋಗೋಷ್ಟೊತ್ತಿಗೆ ಲೇಟ್ ನೈಟೇ ಆಗೋಯ್ತು ನನಗೆ. ಹಿಂದೆ ಎಲ್ಲ ಆಟ ಆಡ್ತಾ ಇವಾಗ ಮುಂದೆ ಬಂದು ಅವ್ರ ಅಜ್ಜಿ ಹತ್ರ ಬಂದು ನನಗೆಲ್ಲ ತೋರಿಸು ಅಂತ ಈ ಥರ ಎಲ್ಲ ಆಟ ಆಡ್ಕೊತ ಆರಾಮಾಗಿ ಬರ್ತಾಯಿದ್ದು. ಬಂದು ತಿರ್ಗಾ ನಮಗೆ ಟ್ರಾಫಿಕ್ಕು, ಹಾಗೇ ಸ್ವಲ್ಪ ಪೊಲ್ಯೂಷನ್ ಜಾಸ್ತಿ ಇತ್ತು ಅಂತೆಲ್ಲ ಗಾಡೀಲಿ ಎ ಸಿ ಹಾಕಿದ್ರೂ ವಿಂಡೋ ಇಳಿಸೋದು. ಪಾಪು ತುಂಬ ಆಟ ಮಾಡೋಳು, ಏನೂ ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೆಗೆ ಎಲ್ಲರಿಗೂ ಗೊತ್ತಿರೋದೇ ಇದು. ಅದಾದಮೇಲೆ ಸ್ವಲ್ಪ ಮುಂದೆ ಬರ್ತಾ ನಿಧಾನಕ್ಕೆ ಬಂದು ನಾವು ತುಮಕೂರಿಗೆ ರೀಚ್ ಆದೋ. ಫೈನಲಿ ಸಿಟಿ ಒಳಗಡೆಯಿಂದೆಲ್ಲ ಹೋಗ್ತಾ ರೀಚ್ ಆದೋ. ತಿರ್ಗಾ ಪೆಟ್ರೋಲ್ ಬಂಕಲ್ಲೆಲ್ಲ ಫ್ಯೂಲು ಏರು ಎಲ್ಲ ಫುಲ್ ಮಾಡಿಸ್ಕೊತ ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಸ್ವಲ್ಪ ಹೊತ್ತಲ್ಲಿ ನಮ್ಮ ಮನೆಯವ್ರದ್ದು ತಿರ್ಗಾ ಎಲ್ಲ ಹೊಟ್ಟೆ ಹಸಿಯಕ್ಕೆ ಸ್ಟಾರ್ಟ್ ಆಯಿತು. ಸಂಜೆ
ಏರೆಲ್ಲ ಫುಲ್ ಮಾಡ್ತಾ ಬಂದೆ. ಅಲ್ಲಿಂದ ಹೋಟೆಲ್ಸ್ ಎಲ್ಲ ಹುಡ್ಕೊಂಡು ತಿರ್ಗಾ ಒಂದು ಪಾನಿಪುರಿ ಶಾಪ್ಗೆ ನಾವು ಹೋದೋ. ಪಾನಿಪುರಿ ಅಂತೂ ಸೂಪರಾಗಿತ್ತು ಗಾಯ್ಸ್. ಅಲ್ಲೇ ತುಮಕೂರು ಸಿಟಿಲೇ ಪಾನಿಪುರಿ ತುಂಬ ಚೆನ್ನಾಗಿತ್ತು. ನಾನು ನನ್ನ ಮಗಳು, ನನ್ನ ಚಿಕ್ಕ ಮಗಳಿಗೆ 2 ಸೌತೆಕಾಯಿ ಎಲ್ಲ ಕೊಟ್ಟು ಕುಣಿಸಿದ್ರು. ಅಲ್ಲೇ ಶಾಪ್ ಲೊಕೇಶನ್ ಎಲ್ಲ ತೋರಿಸ್ತಾ ಇದ್ದೀನಿ ನೋಡಿ, ನಿಮ್ಗೇನೋ ಗೊತ್ತಾದರೆ ಆ ಶಾಪ್ಗೆ ಹೋಗಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಊರಿಗೆ ರೀಚ್ ಔಟ್ ಆದೋ. ಫೈನಲಿ ನಾವು ಫಾರ್ಮ್ ಹೌಸ್ಗೆ ರೀಚ್ ಔಟ್ ಆದೋ. ಅಲ್ಲಿಂದ ತಿರ್ಗಾ ನಾವು ರೆಡಿಯಾಗಿ ಮತ್ತೆ ನಾವು ಒಂದು ಫಂಕ್ಷನ್ ಇತ್ತು ಅಂತ ಹೇಳಿದ್ವಲ್ಲ, ಆ ಫಂಕ್ಷನ್ಗೆ ಅಟೆಂಡ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಒಳಗಡೆ ಹೋದೋ, ಕಾರೆಲ್ಲ ನಿಲ್ಲಿಸಿ ಅಲ್ಲಿಂದ ಸ್ವಲ್ಪ ನಂದು ಲಗೇಜಸ್ಗಳೆಲ್ಲ ತಿರ್ಗಾ ಇಳಿಸಿ ಎಲ್ಲ ಫುಲ್ ಅಪ್ಡೇಟ್ ಆಗೋಕ್ಕೆ ತಿರ್ಗಾ ರೆಡಿ ಆಗಬೇಕಲ್ಲ ಗಾಯ್ಸ್. ರೆಡಿ ಆಗಿಬಿಟ್ಟು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ತಿರ್ಗಾ ಅಲ್ಲಿಂದ ಮದುವೆಗೆ ಹೊರಡೋಕ್ಕೆ ನಾವು ರೆಡಿ ಆಗ್ತಾಯಿದ್ದೀವಿ ನೋಡಿ. ಲಗೇಜ್ ಎಲ್ಲ ಇಳಿಸ್ತಾ ಇದ್ದೀನಿ. ಈಗ ಯಾರು ಇಲ್ವಲ್ಲ, ನಾನು ಒಬ್ಬನೇ ಅಲ್ಲ ಮಗ ಮನೆಯಲ್ಲಿ, ಎಲ್ಲ ಕೆಲಸ ನಾವೇ ಮಾಡಲಿಕ್ಕಾಗ್ತದೆ ನೋಡಿ. ಲಗೇಜ್ ಎಲ್ಲ ಔಟ್ ಮಾಡಿಸಿ ತಿರ್ಗಿ ಅಲ್ಲಿಂದ ರೆಡಿಯಾಗಿ ನಾವು ಮದುವೆ ಹಾಲ್ಗೆ ಹೋದೋ. ಮದುವೆ ಹಾಲಲ್ಲಿ ನೋಡಿ ಹೇಳ್ತಾರೆ ತುಂಬ ಚೆನ್ನಾಗಿದೆ ಚೌಟ್ರಿ ಎಲ್ಲ. ಅಲ್ಲಿಂದ ಎಲ್ಲ ನೋಡಿ ಎಲ್ಲ ಚೌಟ್ರಿ ಎಲ್ಲ ತೋರಿಸ್ತಾ ಇದ್ದೀವಿ. ಅಲ್ಲಿಂದ ನನ್ನ ಫ್ಯಾಮಿಲಿ ಎಲ್ಲ ಒಂದು ಎಂಟ್ರಿ ಆಗ್ತಾ ಒಳಗಡೆ ನೋಡಿ. ನನ್ನ ಬೋಡ್ಗುಂಡ ಎಲ್ಲ ಇದ್ದೀವಿ ನಾವೆಲ್ಲ ಹೋಗ್ದು. ಆಮೇಲೆ ನಮ್ಮ ಮಿಸ್ಸಸ್ ಅವ್ರ ಅಕ್ಕ ಬಾವ ಅವ್ರ ಮಕ್ಕಳು ಎಲ್ಲ ಸಿಕ್ಕಿದ್ರು. ಹೇಳ್ಬೇಕಲ್ವಾ ಸ್ಟಾರ್ಟ್. ಹಾಂ ಅವರು ಹಾಂ ಹೆಸರಿಲ್ವಾ? ಏನಪ್ಪ ನಿಂದು? ನೆಕ್ಸ್ಟ್ ಪರ್ಫಾರ್ಮೆನ್ಸ್ಗೋಸ್ಕರ ಕಾಯ್ತಾ ಇದ್ದೀನಿ. ದೇವರಾಡ ನನಗೇನು ಗೊತ್ತಿಲ್ಲ ಅಂತ ಹೇಳ್ಬೇಡ, ಹುಚ್ಚುಡಿದು ಬಿಡ್ತೆ ನನಗೆ. ನನ್ನ ಮಗನೇ ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಾವು ಮದುವೆ ರಿಸೆಪ್ಷನ್ ಆಲ್ಬೋದು. ಅಲ್ಲಿಂದ ನಾವು ವಿಶ್ ಮಾಡ್ದು, ಗಂಡು ಹೆಂಡು ಕಂಗ್ರ್ಯಾಟ್ಸ್ ಮಾಡ್ದು. ಎಲ್ಲ ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿ ಎಲ್ಲ ಒಂದೇ ಫೋಟೋದಲ್ಲಿ ಎಂಜಾಯ್ ಮಾಡ್ತಾ ನನ್ನ ಫ್ಯಾಮಿಲಿ ಎಲ್ಲ ವಿಶ್ ಮಾಡಿ ಗಂಡು ಹೆಣ್ಣಿಗೆ ಶುಭ ಹಾರೈಸಿ ಅಲ್ಲಿಂದ ಎಲ್ಲ ನಾವು ನೆಕ್ಸ್ಟು ಹೋಗ್ತಾಯಿದ್ವಿ. ಅಲ್ಲಿಂದ ಫ್ಯಾಮಿಲಿ ಫೋಟೋ, ಒಂದು ಗ್ರೂಪ್ ಫೋಟೋ ತೊಗೊಂಡು ಅದಾದಮೇಲೆ ನಾವು ಊಟದ ಹಾಲ್ಗೆ ಹೋದೋ. ಊಟ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿಸಿದ್ರು ಅಡುಗೆ ಎಲ್ಲ. ನೋಡಿ ಏನೇನು ವೆರೈಟಿ ಹಾಕಿದ್ದಾರೆ ಅಂತ ಫುಲ್ ತೆಗ್ದಿದ್ದೀನಿ. ಹಂಗೂ ನಮ್ಮ ಮಿಸ್ಸಸ್ಸು ಕ್ಲಿಪ್ಪಿಂಗ್ಸ್ ಎಲ್ಲ ಫುಲ್ ಬೇಡ ಅಂತ ಹೇಳಿದ್ರು. ಅಂದರೂ ಇರಲಿ ಚೆನ್ನಾಗಿರುತ್ತಲ್ಲ ಅಂತೇಳಿ ನೋಡಿ ಈ ಕಡೆ ಕೂತಿದ್ದಾರೆ ನನ್ನ ಫ್ಯಾಮಿಲಿ. ಆಮೇಲೆ ಎಲ್ಲ ಹುಡುಗರೆಲ್ಲ ಊಟ ಮಾಡ್ದು. ಈ ಕಡೆ ಅವ್ರ ಅಕ್ಕ ಅವ್ರ ಬಾವ ಆ ಕಡೆ ಎಲ್ಲ ಕೂತಿದ್ದಾರೆ. ಅಲ್ಲಿಂದ ರೈಸು, ರೈತ, ಏನೇನೋ ಸಾಂಬಾರು ತುಂಬ ಚೆನ್ನಾಗಿತ್ತು ಅಡುಗೆ. ನನಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಅಷ್ಟು ಬರೋಲ್ಲ, ಫಸ್ಟ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ವೀಡಿಯೋಗೆ. ಆಮೇಲೆ ನಮ್ಮ ಚಿರು ಅಂತ ಇದ್ದಾನೆ ನಮ್ಮ ಹುಡುಗ, ಅವ್ರ ಫ್ರೆಂಡ್ಸ್ ಇವರೆಲ್ಲ. ಅದೆಲ್ಲ ಮುಗಿದ್ಮೇಲೆ ಅವ್ರ ಅಕ್ಕ ಬಾವದು ಆ್ಯನಿವರ್ಸರಿ ಇತ್ತು. ಲೇಟಾಗಿ ಗೊತ್ತಾಗಿದ್ದರಿಂದ ಕಾಲ್ ಮಾಡಿ ನಾವು ವಿಶ್ ಮಾಡ್ದೋ. ಸಾರಿ ಫಾರ್ ದ ಡಿಲೇ ವಿಶಸ್. ಫ್ರೆಂಡ್ಸ್, ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟಿದ್ದೀವಿ. ಫಂಕ್ಷನಲ್ಲಿ ಏನೇನಾಯಿತು ಅಂತ ಎಲ್ಲ ಮಾತಾಡಿಕೊಂಡು ನಾನು, ನಮ್ಮ ಯಜಮಾನ್ರು ಮತ್ತು ನಮ್ಮ ತಮ್ಮ ಧ್ರುವ ಮತ್ತು ನನ್ನ ಮಕ್ಕಳು ಎಲ್ಲ ಮನೆಗೆ ಹೊರಟಿದ್ದೀವಿ. ಎಲ್ಲ ಮುಗಿಸ್ಕೊಂಡು ನಾನು, ಧ್ರುವ, ನನ್ನ ಫ್ಯಾಮಿಲಿ ಎಲ್ಲ ರಿಟರ್ನ್ ಮನೆಗೆ ಬಂದು. ಅಷ್ಟೇ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತು ಹೀಗೆ ಸಪೋರ್ಟ್ ಮಾಡ್ತಾ